ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ವಾಪಸ್ ಬಂದ ಲೀಲಾ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ಮತ್ತೆ ಸದ್ದು ಮಾಡ್ತಿದೆ ಕಾಂಟ್ರವರ್ಸಿ ಜೋಡಿ. ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಕೆಲ ದಿನಗಳ ಹಿಂದೆ ಅಷ್ಟೇ ರಾಜ್ಯಾದ್ಯಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ ಟ್ರಯಾಂಗಲ್ ಲವ್ ಸ್ಟೋರಿ ಅಂದ್ರೆ ಅದು ಮಂಜು ಲೀಲಾ ಸಂತು ಲವ್ ಸ್ಟೋರಿ. ರಂಪಾಟ ರಾಧಾಂತ ಬಳಿಕ ಸದ್ಯ ಈ ಲವ್ ಸ್ಟೋರಿ ಕೊನೆಗೂ ಸುಖಾಂತ್ಯ ಕಂಡಿದೆ. ಚಿನ್ನಿ ಬಂಗಾರಿ ಅಂತ ಗೋಳಾಡಿದ ಮಂಜುವಿನ ಜೊತೆ ಕೊನೆಗೂ ಲೀಲಾ ಹೊರಟಿದ್ದಾಳೆ. ಮಕ್ಕಳು ಗಂಡನಿಗಾಗಿ ಲೋವರ್ ಸಂತುನ ಬಿಟ್ಟು ಬಂದು ಮತ್ತೆ ಮಂಜುವಿನ ಕೈ ಹಿಡಿದಿದ್ದಾಳೆ. ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ವಾಪಸ್ ಬಂದ ಲೀಲಾ. ಗಂಡ ಮತ್ತು 3 ಮಕ್ಕಳನ್ನು ಬಿಟ್ಟು ಪ್ರಿಯಕರನ ಜೊತೆ ಹೋಗಿದ್ದ ಲೀಲಾ ಮತ್ತೆ ಗಂಡನನ್ನು ಸೇರಿಕೊಂಡಿದ್ದಾಳೆ. ಕೋರ್ಟ್ ಮೆಟ್ಟಿಲೇರಿದ ಬಳಿಕ ದಂಪತಿ ಮಕ್ಕಳಿಗಾಗಿ ಮತ್ತೆ ಒಂದಾಗಲು ನಿರ್ಧರಿಸಿದ್ದಾರೆ. ಪ್ರಿಯಕರ ಸಂತು ಕೂಡ ಇದಕ್ಕೆ ಸಮ್ಮತಿ ನೀಡಿದ್ದಾನೆ. ಕೆಲ ತಿಂಗಳ ಹಿಂದಷ್ಟೇ ಲೀಲಾ ಪತಿ ಮಂಜುನನ್ನು ಬಿಟ್ಟು ಪ್ರಿಯಕರನ ಜೊತೆ ಹೋಗಿದ್ದಳು. ಹೀಗಾಗಿ ಮಂಜು ಮಾಧ್ಯಮಗಳ ಮುಂದೆ ಬಂದು ಪತ್ನಿಗೆ ಮರಳಿ ಬರುವಂತೆ ಮನವಿ ಮಾಡಿದನು. ಈ ವಿಚಾರವಾಗಿ ಭಾರಿ ಐಡ್ರಾಮಾ ನಡೆದಿತ್ತು. ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಡಿತ್ತು. ಇದೀಗ ಲೀಲಾ ಮನಸ್ಸು ಬದಲಾಯಿಸಿ ಪತಿಯನ್ನು ಸೇರಿದ್ದಾಳೆ. ಮಹಿಳಾ ಹೋರಾಟಗಾರ್ತಿ ಸಂಧ್ಯಾ ಎಂಬುವವರು ಗಂಡ ಹೆಂಡತಿಯನ್ನು ಒಂದು ಮಾಡಲು ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಠಾಣೆಗೆ ಏನಾದ್ರೂ ಗಂಡ ಹೆಂಡತಿ ಸಮಸ್ಯೆ ಅಂತ ಬಂತಂದ್ರೆ ಕಾನೂನಾತ್ಮಕವಾಗಿ ಏನ್ ಸೆಕ್ಷನ್ಸ್ ಇದೆ ಅದನ್ನ ಬಳಸುವಂತ ಪ್ರಯತ್ನ ಮಾಡಿ. ಆವಾಗ ನೀವೇನಾದ್ರೂ ಸೂಕ್ತವಾದಂತ ಕ್ರಮ ತಗೊಂಡ್ರೆ ಗಂಡ ಹೆಂಡತಿ ದೂರ ಆಗೋದು, ಮಕ್ಕಳು ಬೀದಿಗೆ ಬರೋದು, ಇಲ್ಲಿವರೆಗೂ ಸಮಸ್ಯೆ ಬರುವಂತ ಕೆಲಸ ಆಗ್ತಾ ಇರ್ಲಿಲ್ಲ. ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಏನಾದ್ರೂ ವೈಯಕ್ತಿಕ ಸಮಸ್ಯೆ ಬಂದ್ರೆ ಫ್ಯಾಮಿಲಿ ಕೊಟ್ಟು ಹೋಗಪ್ಪ, ಹೋಗಪ್ಪ ಅವಳು ಇಷ್ಟ ಅವಳು ಹೆಂಗಾದ್ರೂ ಬದುಕಿ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಏನಕ್ಕಿದೆ, ಕಾನೂನು ಕ್ರಮಗಳು ಏನಕ್ಕಿದೆ, ಸೆಕ್ಷನ್ಸ್ ಏನಕ್ಕಿದೆ. ಗಂಡ ಇದ್ದೂನು ಡಿವೋರ್ಸ್ ಆಗ್ದಿರಾ ಮತ್ತೊಬ್ಬನ ಮದ್ವೆ ಆಗೋದು, ಹೆಂಡತಿ ಇದ್ದೂನು ಸಹ ಡಿವೋರ್ಸ್ ಆಗ್ದಿರಾ ಮತ್ತೊಬ್ಬನ ಜೊತೆ ಹೋಗೋದು, ಇದೆಲ್ಲ ತಪ್ಪು ಅನ್ನೋದು ಗೊತ್ತಿದೆಯಲ್ಲ ಪೊಲೀಸ್ ಅವ್ರಿಗೆ. ಯಾಕೆ ಕ್ರಮನ ಜರುಗಿಸ್ತಾ ಇಲ್ಲ? ನಮ್ಮ ರಾಜ್ಯದಲ್ಲಿ ಅಕ್ರಮ ಸಂಬಂಧದಿಂದ ಬೀದಿಗೂ ಎಣೆಗಳು ಬೀಳ್ತಾ ಇದೆ. ಇದೆಲ್ಲ ನಿಲ್ಲಬೇಕು ಅಂತಂದ್ರೆ ಇದು ಕಡಿವಾಣ ಹಾಕ್ಬೇಕು ಅಂದ್ರೆ ಪೊಲೀಸ್ ಅವರು ಎಚ್ಚರ ವಹಿಸಲೇಬೇಕು. ನನ್ನ ಧ್ವನಿ ನಿರಂತರವಾಗಿದ್ದೇ ಇರುತ್ತೆ. ಬೆಂಗಳೂರಿನ ಹೊರವಲಯದಲ್ಲಿ ಬನ್ನೇರುಘಟ್ಟ ಸಮೀಪದ ಬಸವನಪುರದಲ್ಲಿ ನಡೆದಿದ್ದ ಈ ವಿಚಿತ್ರ ಪ್ರೇಮ ಕಥೆ ಬಗ್ಗೆ ಮಾಧ್ಯಮಗಳಲ್ಲೂ ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ಚರ್ಚೆಯಾಗಿತ್ತು. ಗಂಡ ಮಕ್ಕಳೇ ಬೇಡ ಅಂತ ಲೋವರ್ ಸಂತು ಜೊತೆ ಹೋಗಿದ್ದ ಲೀಲಾ ಮಂಜನ ಕಣ್ಣೀರಿಗೆ ಲೀಲಾ ಕರಗಿದ್ದಾಳೆ. ಮೊದಲು ಸಂತುನ ಬಿಟ್ಟು ಬರೋದಿಲ್ಲ ಎಂದಿದ್ದ ಲೀಲಾ ಈಗ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೆ ವಾಪಸ್ ಮರಳಿ ಬಂದಿದ್ದಾಳೆ. ತಪ್ಪಾಗಿದೆ, ನಾನು ತಪ್ಪು ಮಾಡಿದ್ದೀನಿ, ತಿದ್ದುಕೊಂತೀನಿ. ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಲಿ. ಸಂಧ್ಯಾ ಮೇಡಮ್ ಇಂದ ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ. ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ನನ್ನ ಮಕ್ಕಳ ಭವಿಷ್ಯ ನಾನು ನೋಡ್ತೀನಿ, ಅವರು ನೋಡ್ಲಿ. ತಂದೆ ಅದನ್ನು ನೋಡ್ಬೇಕು. ಅವ್ರ ಮಕ್ಕಳ ಜವಾಬ್ದಾರಿ ಅವರು ತಗೊಳ್ಳಿ, ನಾನು ತಗೊಂತೀನಿ. 3 ಜನ ಮಕ್ಕಳ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗ್ತೀನಿ. ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ. ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಕ್ಷಮಿಸಿ ನಾನು ಅಷ್ಟೇ. ಒಬ್ಬರ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ, ಒಂದು ಹೆಣ್ಣು ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ಮಾಡೋದಲ್ಲ. ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲೂ ಹೆಣ್ಮಕ್ಳು ಇರೋದಿಲ್ಲ. ನೀವು ಯೋಚನೆ ಮಾಡಿ. ಒಬ್ಬರ ಹೆಣ್ಣು ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ. ಅಷ್ಟ್ ಒಳಗಡೆ ಏನಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ, ಅದು ನಿಮಗ್ ಗೊತ್ತಿರಲ್ಲ. ಗೊತ್ತಿದ್ದೇನೋ ನನ್ನ ಕಡೆಯಿಂದ ತಪ್ಪಾಗಿದೆ, ಬಟ್ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ. ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ. ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಮಕ್ಕಳ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತೇವೆ ಎಂದು ಇಬ್ಬರು ಐಸ್ ಕ್ರೀಮ್ ತಿಂದು ಖುಷಿಯಾಗಿ ಮನೆ ಸೇರಿದ್ದಾರೆ. ಅತ್ತ ಮಂಜು ನನ್ನ ಫ್ಲೇವರ್ ಮತ್ತೆ ಸಿಕ್ತು ಅಂತ ಖುಷಿ ವ್ಯಕ್ತಪಡಿಸಿದ್ದಾನೆ. ಮಂಜುನ ಮಾತು ಕೇಳಿ ಲೀಲಾ ಮುಗುಳ್ನಗೆ ಬೀರಿದ್ದಾಳೆ. ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು.